ನಿಮ್ಮ ಬೋರ್ಡ್ ಎಕ್ಸಾಮ್ ಏನಿದೆ ಇದಕ್ಕೆ 9 ದಿನಗಳು ಮಾತ್ರ ಬಾಕಿ ಇದೆ. 28 ಮಾರ್ಕ್ಸ್ ಫ್ರಮ್ ಬಯಾಲಜಿ ಬರುತ್ತೆ. ಈ 5 ಚಾಪ್ಟರ್ಸ್ ಇಂದ 28 ಮಾರ್ಕ್ಸಿಗೋಸ್ಕರ ಎಲ್ಲಿಂದ ಕೇಳಬಹುದು? ನಾನು ನಿಮ್ಮನ್ನ ನಂಬಬಹುದಾ? ನೋಡಿ ಏನ್ ಹೇಳ್ತಿದ್ದಾರೆ ಮಕ್ಕಳು. 80 on 80 ಬಂತು ಸೈನ್ಸ್ ಅಲ್ಲಿ ನಿಮ್ಮಿಂದ, ಥ್ಯಾಂಕ್ ಯು. ಲಾಸ್ಟ್ ಯಾವುದೋ ಒಂದು ವಿಡಿಯೋಲಿ ಸ್ಟೂಡೆಂಟ್ ಬಂದು ಕೇಳಿದ್ರು, ಮ್ಯಾಮ್ ಇದರಿಂದ ಬರಲಿಲ್ಲ ಅಂದ್ರೆ ಬರಲ್ಲ. ಹಲೋ ಮಕ್ಕಳೇ, ಇವತ್ತಿನ ವಿಡಿಯೋಗೆ ನೀವೆಲ್ಲರಿಗೂ ಸ್ವಾಗತ. ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ತುಂಬ ಹತ್ತಿರ ಬಂದಿದೆ, ಸೊ ತಡ ಮಾಡದೆ ನಾವು ವಿಡಿಯೋನ ಸ್ಟಾರ್ಟ್ ಮಾಡೋಣ. ಇವತ್ತಿನ ವಿಡಿಯೋಲಿ ನಾವು ಬಯಾಲಜಿಯ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ನ ನೋಡಕ್ಕೆ ಹೋಗ್ತಿದ್ದೀವಿ. ಅಂದರೆ ನಿಮ್ಮ ಜೀವಶಾಸ್ತ್ರ ಏನಿದೆ ಇದರಲ್ಲಿ ಬರುವಂತಹ ಅತ್ಯಂತ ಪ್ರಮುಖ ಪರಿಕಲ್ಪನೆಗಳನ್ನ ನೋಡಕ್ಕೆ ಹೋಗ್ತಿದ್ದೀವಿ. ನನ್ನ ಹೆಸರು ಹರ್ಷಿತಾ SS. ನಾನು ನಿಮ್ಮ ಪರೀಕ್ಷೆ ಚಾನಲಲ್ಲಿ ಬಯಾಲಜಿ ಹಾಗೂ ಕೆಮಿಸ್ಟ್ರಿಯ ಟೀಚರ್ ಆಗಿದ್ದೀನಿ. ಸೊ ಫಸ್ಟ್ ನೀವೇನು ಮಾಡ್ತೀರಾ, ವಿಡಿಯೋನ ಲೈಕ್ ಮಾಡಿಲ್ಲ ಅಂದರೆ ಹೋಗಿ ವಿಡಿಯೋನ ಲೈಕ್ ಮಾಡಿ, ಹಾಗೂ ಕಾಮೆಂಟ್ ಸೆಕ್ಷನಲ್ಲಿ ನನಗೇನನ್ನ ತಿಳಿಸ್ತೀರಾ ಅಂದರೆ ಬಯಾಲಜಿಯಲ್ಲಿ ನಿಮಗೆ ಅತ್ಯಂತ ಡಿಫಿಕಲ್ಟ್ ಅನಿಸುವಂತಹ ಚಾಪ್ಟರ್ ಯಾವುದು ಅಂತ ಹೇಳಬೇಕು. ಓಕೆ, ಜೀವಶಾಸ್ತ್ರ ಏನಿದೆ ಇದರಲ್ಲಿ ತುಂಬ ಕಷ್ಟ ಆಗಿರುವಂತಹ ಚಾಪ್ಟರ್ ಏನು ಅಂತ ಹೇಳಬೇಕು. ಆ್ಯಂಡ್ ಅದರೊಟ್ಟಿಗೆ ಸುಮ್ಮನೆ ಕಷ್ಟ ಆಗಿರುವಂಥ ಚಾಪ್ಟರ್ ಹೇಳೋದಲ್ಲ, ಐ ವಿಲ್ ಸ್ಟಡಿ ದಿಸ್ ಚಾಪ್ಟರ್ ಅಂತ ಹಾಕಬೇಕು. ಓಕೆ, ಪ್ರಾಮಿಸ್ ಮಾಡಬೇಕು, ಐ ವಿಲ್ ಸ್ಟಡಿ ದಿಸ್ ಚಾಪ್ಟರ್. ನಾನು ಈ ಅಧ್ಯಾಯನ ಓದ್ತೀನಿ. ಕೇವಲ ಕಠಿಣ ಅಧ್ಯಾಯ ಹೆಸರು ಮಾತ್ರ ಬರೆಯೋದಲ್ಲ, ನಾನು ಜೀವಕ್ರಿಯೆಗಳನ್ನ ಓದುತ್ತೇನೆ, ಅಥವಾ ಐ ವಿಲ್ ಸ್ಟಡಿ ಲೈಫ್ ಪ್ರಾಸೆಸಸ್ ಅಂತ ನೀವು ಹಾಕಬೇಕು. ಓಕೆನಾ? ಓಕೆ, ನೆಕ್ಸ್ಟ್ ನೋಡೋಣ. ವೈ ಶುಡ್ ಯು ವಾಚ್ ದಿಸ್ ವಿಡಿಯೋ? ಏನಕ್ಕೆ, ಯಾವ ಕಾರಣಕ್ಕಾಗಿ ನೀವು ಈ ವಿಡಿಯೋನ ನೋಡಬೇಕು, ಕೊನೆಯವರೆಗೂ ಏನಕ್ಕೆ ನೋಡಬೇಕು ಅಂತ ನಾನು ನಿಮಗೆ ಹೇಳಬೇಕು. ವೈ ಇಸ್ ಇಟ್? ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಇವತ್ತು 14ನೇ ತಾರೀಕು ಆಗಿರುತ್ತೆ. ನಿಮ್ಮ ಬೋರ್ಡ್ ಎಕ್ಸಾಮ್ ಏನಿದೆ ಇದಕ್ಕೆ 9 ದಿನಗಳು ಮಾತ್ರ ಬಾಕಿ ಇದೆ. 14, 9 ದಿನ ಮುಗಿದ್ರೆ 23ನೇ ತಾರೀಕು ಅಲ್ವಾ? ಸೊ 10 ದಿನಕ್ಕಿಂತ ಕಡಿಮೆ ದಿನ ಬಾಕಿ ಇದೆ ಮಕ್ಕಳ. ನಿಮ್ಮ ಬಯಾಲಜಿಯಲ್ಲಿ ಎಷ್ಟು ಚಾಪ್ಟರ್ಸ್ ಇದೆ ನೆನ್ಪು ಮಾಡ್ಕೊಳ್ಳಿ. ಬಯಾಲಜಿಯಲ್ಲಿ ಎಷ್ಟು ಚಾಪ್ಟರ್ಸ್ ಇದೆ ನೆನ್ಪು ಮಾಡ್ಕೊಳ್ಳಿ. 5 ಚಾಪ್ಟರ್, 5 ಅಧ್ಯಾಯಗಳಿದೆ ನಿಮ್ಮ ಜೀವಶಾಸ್ತ್ರ ವಿಭಾಗದಲ್ಲಿ ಅಲ್ವಾ? ಎಷ್ಟು ಮಾರ್ಕ್ಸ್ ಬರುತ್ತೆ ಬಯಾಲಜಿಯಲ್ಲಿ? 28 ಮಾರ್ಕ್ಸ್ ಫ್ರಮ್ ಬಯಾಲಜಿ ಬರುತ್ತೆ. ಓಕೆನಾ? 28 ಅಂಕಗಳೇನಿದೆ ಇದು ಜೀವಶಾಸ್ತ್ರದಿಂದ ಬರುತ್ತೆ. ಲಾಸ್ಟ್ ವಿಡಿಯೋ ಕೆಮಿಸ್ಟ್ರಿ ವಿಡಿಯೋ ಮಾಡಿದೆ, ಅದರಲ್ಲೂ ಇದನ್ನೇ ರಿಮೈಂಡ್ ಮಾಡಿದೆ. ಏನದು? ಪ್ರತಿ ಒಂದು ಕಾನ್ಸೆಪ್ಟಿಂದ ಕ್ವೆಶನ್ ಬರುತ್ತಾ? 28 ಮಾರ್ಕ್ ಇದೆ. ನಿಮ್ಮ ಲೈಫ್ ಪ್ರಾಸೆಸಸ್ ಎಷ್ಟು ದೊಡ್ಡ ಚಾಪ್ಟರ್, ಜೀವಶಾಸ್ತ್ರ ಜೀವಕ್ರಿಯೆಗಳೇನಿದೆ ಅತ್ಯಂತ ದೊಡ್ಡ ಒಂದು ಅಧ್ಯಾಯ ಆಗಿರುತ್ತೆ. ಎಲ್ಲ ಕಾನ್ಸೆಪ್ಟು ಲೈಫ್ ಪ್ರಾಸೆಸಲ್ಲಿ ನಾನು ಕ್ವೆಶನ್ಸ್ ತೆಗಿತೀನಿ ಅಂದರೆ 100ಗಿನ್ನ ಜಾಸ್ತಿ ಕ್ವೆಶನ್ಸ್ ತೆಗಿಬೋದು. ಸೊ ಎಲ್ಲ ಕ್ವೆಶನ್ಸು ನಿಮ್ಮ ಬೋರ್ಡ್ ಎಕ್ಸಾಮಲ್ಲಿ ಬರುತ್ತಾ? ಸಾಧ್ಯ ಇದೆಯಾ? ಯೋಚನೆ ಮಾಡಿ. ಇಲ್ಲ ಅಲ್ವಾ? 38ರಿಂದ 38 ಪ್ರಶ್ನೆಗಳಿರುತ್ತೆ ನಿಮ್ಮ ಬೋರ್ಡ್ ಎಕ್ಸಾಮ್ನಲ್ಲಿ. ಮೋಸ್ಟ್ ಪ್ರಾಬಬ್ಲಿ 38 ಕ್ವೆಶನ್ಸ್ ಇರುತ್ತೆ ಬೋರ್ಡ್ ಎಕ್ಸಾಮ್ನಲ್ಲಿ. ಈ 38 ಕ್ವೆಶನ್ಸ್ನ ಈ 5 ಚಾಪ್ಟರ್ಸಿಂದ 28 ಮಾರ್ಕ್ಸಿಗೋಸ್ಕರ ಎಲ್ಲಿಂದ ಕೇಳಬಹುದು ಅಂತ ನಾನು ನಿಮಗೆ ಹೇಳ್ತಿದ್ದೀನಿ. ದಟ್ ಈಸ್ ದ ಹೋಲ್ ಐಡಿಯಾ ಆಫ್ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್. ಈ 28 ಅಂಕಗಳಿಗೆ ಪ್ರಶ್ನೆಗಳೇನು ಬರುತ್ತೆ, ಯಾವ ಪರಿಕಲ್ಪನೆಗಳಿಂದ ಬಹುಶಃ ಬರಬಹುದು, ಆಯಿತಾ? ಆ್ಯಂಡ್ ನಾನು ಯಾವಾಗಲೂ ಏನು ಹೇಳ್ತೀನಿ, ನಾನು ಕೊಟ್ಟಿರುವಂತಹ ಕಾನ್ಸೆಪ್ಟ್ಸಿಂದ ಯಾವಾಗಲೂ ಕ್ವೆಶನ್ಸ್ನ ಖಂಡಿತವಾಗಿ ತೆಗೆದಿದ್ದಾರೆ. ನಾನು ಏನಕ್ಕೆ ಇಷ್ಟು ಕಾನ್ಫಿಡೆಂಟಾಗಿ ಹೇಳ್ತಿದ್ದೀನಿ? ಫಸ್ಟ್ ಆಫ್ ಆಲ್ ಬಿಕಾಸ್ ಲಾಸ್ಟ್ 2 ಬ್ಯಾಚ್ಗಳನ್ನ ನಾವು ಪಾಸ್ ಮಾಡಿಸಿದ್ದೀವಿ. ನಿಮಗಿನ್ನ ಮುಂಚೆ ಬಂದಿರುವಂತಹ 2 ಬ್ಯಾಚಿನ ಸ್ಟೂಡೆಂಟ್ಸ್ ಏನಿದ್ದಾರೆ ಸಕ್ಸಸ್ಫುಲಿ ಇವ್ರನ್ನ ನಾವು ಪಾಸ್ ಮಾಡಿಸಿದ್ದೀವಿ. ಬರೀ ಪಾಸ್ ಅಷ್ಟೇ ಅಲ್ಲ, ಒಳ್ಳೆ ಟಾಪರ್ಸ್ನ ನಾವು ಹುಟ್ಟಾಕಿದ್ದೀವಿ. ಸೊ ಈ ಕಾನ್ಫಿಡೆನ್ಸ್ ಅಲ್ಲಿಂದ ಬರ್ತಿದೆ. ಆ್ಯಂಡ್ ಲಾಸ್ಟ್ 5 to 6 ಇಯರ್ಸ್ನ ಪೇಪರ್ಸ್ನ ನಾನು ಖುದ್ದಾಗಿ ತೆಗೆದು, ನಾನು ಅದರಲ್ಲಿ ಬರುವಂತಹ ಪ್ರಶ್ನೆಗಳು, ಅದರಲ್ಲಿ ಬರುವಂತಹ ಪರಿಕಲ್ಪನೆಗಳು ಯಾವುದು ಅಂತ ಒಂದು ಶೀಟಲ್ಲಿ ನಾನು ಹಾಕಿ ನೋಡಿ, ಇಲ್ಲಿಂದ ನಾನು ನನ್ನ ಕಾನ್ಫಿಡೆನ್ಸ್ನ ತೆಗಿತಿದ್ದೀನಿ. ಓಕೆ, ದಟ್ ಈಸ್ ವೈ ಐ ಆಮ್ ಸೋ ಕಾನ್ಫಿಡೆಂಟ್, ಬಿಕಾಸ್ ಐ ಹ್ಯಾವ್ ಡನ್ ಮೈ ವರ್ಕ್. ಓಕೆ, ನಾನು ಹಾಕಿದ್ದೀನಿ ಶ್ರಮನ. ನನಗೆ ಖಂಡಿತವಾಗಿ ವಿತ್ ಡೇಟಾ ನಾನು ತೋರಿಸಬಲ್ಲೆ ದ್ಯಾಟ್ ದೀಸ್ ಆರ್ ದ ಕಾನ್ಸೆಪ್ಟ್ಸ್ ದಟ್ ಯು ಆರ್ ಗೋಯಿಂಗ್ ಟು ಗೆಟ್ ಯುವರ್ ಕ್ವೆಶನ್ಸ್ ಫ್ರಮ್. ಓಕೆ, ಪ್ರೂಫ್ ಅಗೇನ್ ಲಾಸ್ಟ್ ವಿಡಿಯೋದಲ್ಲೂ ಹೇಳಿದೆ, ಪ್ರೂಫ್ ಕೇಳ್ತೀರಾ. ಎಲ್ಲದಕ್ಕೂ ಈ ನಡುವೆ ಏನು ಬೇಕು? ಒಂದು ನಂಬಲಿಕ್ಕೆ, ನಾನು ನಿಮ್ಮನ್ನು ನಂಬಬಹುದಾ ಅಂತ ಒಂದು ಪ್ರೂಫ್ ಕೊಡಬೇಕಾಗತ್ತೆ. ಓಕೆ, ಏನು ಪ್ರೂಫ್? ಇಟ್ ಈಸ್ ನಥಿಂಗ್ ಬಟ್ ಆಲ್ ದೀಸ್ ಕಾಮೆಂಟ್ಸ್. ನೋಡಿ ಏನು ಹೇಳ್ತಿದ್ದಾರೆ ಮಕ್ಕಳು. 80 on 80 ಬಂತು ಸೈನ್ಸಲ್ಲಿ ನಿಮ್ಮಿಂದ, ಥ್ಯಾಂಕ್ ಯು. 78 ಬಂತು ನಿಮ್ಮಿಂದ, ಥ್ಯಾಂಕ್ ಯು. ಕೆಮಿಸ್ಟ್ರಿ ಬಯಾಲಜಿಯಲ್ಲಿ ಫುಲ್ ಮಾರ್ಕ್ಸ್ ಬಂತು. ಫಿಸಿಕ್ಸಲ್ಲಿ ಹೋಯಿತು ಅಂತೆ ಪಾಪ, ಬಟ್ ಇಟ್ಸ್ ಓಕೆ. ಕೆಮಿಸ್ಟ್ರಿ ಆ್ಯಂಡ್ ಬಯಾಲಜಿಯಲ್ಲಿ ಅವರಿಗೆ ಫುಲ್ ಮಾರ್ಕ್ಸ್ ಬಂದಿದೆ. 75 ಮಾರ್ಕ್ಸ್ ಬಂದಿದೆ. ಐ ಡಿಡ್ ವೆಲ್ ಇನ್ ಕೆಮಿಸ್ಟ್ರಿ ಬಿಕಾಸ್ ಆಫ್ ಯು. ಮ್ಯಾಮ್ ಎಕ್ಸಾಕ್ಟ್ ಕಾನ್ಸೆಪ್ಟ್ಸಿಂದ ಕ್ವೆಶನ್ಸ್ ತೆಗೆದಿದ್ದಾರೆ. ದೇ ಆರ್ ಆಲ್ ಟೆಲ್ಲಿಂಗ್ ದ್ಯಾಟ್ ನಾವು ಕೊಟ್ಟಿರೋಂಥ ಕಾನ್ಸೆಪ್ಟ್ಸಿಂದ ಕ್ವೆಶನ್ಸ್ನ ತೆಗೆದಿದ್ದಾರೆ ಅಂತ. ಓಕೆ, ಸೊ ಪ್ರೂಫ್ ಬೇಕು ನಿಮಗೆ ಅಂದರೆ ಪ್ರೂಫ್ನ ಕನ್ನಡದಲ್ಲಿ ಏನಂತಾರೆ, ನಿಮಗೆ
ಕನ್ನಡ ಪದಾನೇ ಬರಲ್ಲ ಒಂದೊಂದ್ಸತಿ. ಬಟ್ ಎನಿವೆ, ನಿಮಗೆ ಪ್ರೂಫ್ ಬೇಕು ಅಂದರೆ ದಿಸ್ ಈಸ್ ಯೋರ್ ಪ್ರೂಫ್. ಯೋರ್ ಓನ್ ಫ್ರೆಂಡ್ಸ್, ಯೋರ್ ಓನ್ ಕ್ಲಾಸ್ಮೇಟ್ಸ್ ಆ ಯೋರ್ ಪ್ರೂಫ್. ಕ್ಲಾಸ್ಮೇಟ್ಸ್ ಅಂದರೆ ಪರೀಕ್ಷೆಯ ಮೇಟ್ಸ್ ಏನಿದ್ದಾರೆ ಇವರು ನಿಮ್ಮ ಪ್ರೂಫ್ ಆಗಿರ್ತಾರೆ. ಓಕೆ, ಸೊ ವಿತೌಟ್ ಡಿಲೇ ಲೆಟ್ ಸ್ಟಾರ್ಟ್ ಆಫ್. ಯಾವುದು ಇದು ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಅಂತ ನಾವು ನೋಡೋಣ. ಲೈಫ್ ಪ್ರಾಸೆಸಸ್ ಏನಿದೆ ಮಕ್ಕಳ, ಮೋಸ್ಟ್ ಪ್ರಾಬಬ್ಲಿ ಕ್ವೆಶನ್ಸ್ ಇಲ್ಲಿಂದ ಬರತ್ವೆ. ಓಕೆ, ನೀವು ಒಂದೊಂದು ಸತಿ ಕೇಳ್ತೀರಾ, ಮ್ಯಾಮ್ ಇಡೀ ಚಾಪ್ಟರ್ನ ತೆಗೆದ್ಬಿಟ್ಟು ಹಾಕ್ತೀರಾ ನೀವು, ನಾನು ಹೆಂಗೆ ನಂಬಲಿ ನಿಮ್ಮನ್ನ? ಇಡೀ ಚಾಪ್ಟರ್ ಇಲ್ಲ. ಇಫ್ ಯು ಆ್ಯಕ್ಚುಲಿ ಪೇ ಅಟೆನ್ಷನ್, ನಿಮ್ಮ ಲೈಫ್ ಪ್ರಾಸೆಸಸ್ ಎಷ್ಟು ದೊಡ್ಡ ಚಾಪ್ಟರ್, ಪೇಜ್ ಗಟ್ಟಲೆ ಇರುವಂಥ ಚಾಪ್ಟರಲ್ಲಿ ಕೇವಲ ಈ ಕಾನ್ಸೆಪ್ಟ್ಸ್ನ ನಾನು ಲಿಸ್ಟ್ ಮಾಡಿದ್ದೀನಿ. ವೈ? ಬಿಕಾಸ್ ಮೋಸ್ಟ್ ಪ್ರಾಬಬ್ಲಿ ಕ್ವೆಶನ್ಸ್ ಇಲ್ಲಿಂದ ಬರುತ್ತೆ. ಓಕೆ, ಸೊ ಜೀವಕ್ರಿಯೆಗಳು ಏನಿದೆ ಇದರಲ್ಲಿ ಬರುವಂತಹ ಅತ್ಯಂತ ಪ್ರಮುಖ ಪ್ರಶ್ನೆಗಳು ಇದು ಯಾವ ರೀತಿಯಲ್ಲಿದೆ ಅಂದರೆ, ಮೊದಲು ಪೋಷಣೆ, ಅದಾದಮೇಲೆ ಉಸಿರಾಟ, ಅದಾದಮೇಲೆ ಸಾಗಾಣಿಕೆ, ಅದಾದಮೇಲೆ ವಿಸರ್ಜನೆ. ಈ ಪ್ರಶ್ನೆಗಳನ್ನ ನಾವು ಅದೇ ಕ್ರಮದಲ್ಲಿ ಹಾಕಿದ್ದೀವಿ. ಓಕೆ, ನ್ಯೂಟ್ರಿಷನ್ ಆದಮೇಲೆ ರೆಸ್ಪಿರೇಷನ್ ಆದಮೇಲೆ ಟ್ರಾನ್ಸ್ಪೋರ್ಟೇಷನ್ ಆದಮೇಲೆ ಎಕ್ಸ್ಕ್ರೀಷನ್. ಸೊ ಆರ್ಡರಲ್ಲಿ ನಾವು ಕ್ವೆಶನ್ಸ್ನ, ಕಾನ್ಸೆಪ್ಟ್ಸ್ನ ಹಾಕಿದ್ದೀವಿ. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ ಬರುತ್ತೆ ನಿಮ್ಮ ಲೈಫ್ ಪ್ರಾಸೆಸಸ್ ಚಾಪ್ಟರ್ದೆ. ಒಂದಷ್ಟು ಕ್ವೆಶನ್ಸ್ ಏನಿದೆ ಅದನ್ನು ಪದೇ ಪದೇ ಕೇಳಿದ್ದಾರೆ. ಓಕೆನಾ ಮಕ್ಕಳ? ಏನಿದು? ವೆಂಟ್ರಿಕಲ್ಸಿಗೆ ಏನಕ್ಕೆ ಥಿಕ್ ವಾಲ್ಸ್ ಇರುತ್ತೆ? ಲಿಸರ್ಡ್ಸಲ್ಲಿ ಟೆಂಪರೇಚರ್ ಏನಕ್ಕೆ ಎನ್ವೈರ್ನ್ಮೆಂಟಲ್ಲಿ ಡಿಪೆಂಡ್ ಆಗುತ್ತೆ? ಆಕ್ಸಿಜನೇಟೆಡ್ ಡಿಆಕ್ಸಿಜನೇಟೆಡ್ ಬ್ಲಡ್ನ ಏನಕ್ಕೆ ಸೆಪ್ರೇಟ್ ಇಡಬೇಕು? ಈ ಕ್ವೆಶನ್ಸ್ನ ತುಂಬ ಸತಿ ಕೇಳಿದ್ದಾರೆ. ಇದು ನೀವು ಪರ್ಟಿಕ್ಯುಲರ್ ಆಗಿ ಟೆಕ್ಸ್ಟ್ ಬುಕ್ ಓದಿದ್ರೆ ಗೊತ್ತಾಗದೇ ಇರ್ಬೋದು, ಬಟ್ ನಮ್ಮ ನೋಟ್ಸ್ ಹಾಗೂ PYQs ಏನಿದೆ ಇದರಲ್ಲಿ ಈ ಕ್ವೆಶನ್ಸಿಗೆ ಖಡಾಖಂಡಿತವಾಗಿ ನೀವು ಆನ್ಸರ್ಸ್ನ ಪಡಿಬಹುದು. ಓಕೆನಾ ಮಕ್ಕಳ? ಒಂದಷ್ಟು ಪ್ರಮುಖ ಪ್ರಶ್ನೆಗಳೇನಿದ್ದಾವೆ ಇದನ್ನ ನೀವು ಚೆನ್ನಾಗಿ ತಿಳ್ಕೊಬೇಕು. ಹೃತ್ಕರ್ಣಗಳಿಗೆ ದಪ್ಪಗೋಡೆ ಏನಕ್ಕಿರತ್ತೆ? ಅಪಧಮನಿಗಳಿಗೆ ದಪ್ಪಗೋಡೆ ಏನಕ್ಕಿರತ್ತೆ? ಲಿಸರ್ಡ್ ಹಲ್ಲಿಗಳಲ್ಲಿ ಉಷ್ಣತೆ, ಪರಿಸರದ ಉಷ್ಣತೆ ಮೇಲೆ ಅವಲಂಬಿತವಾಗಿರುತ್ತೆ. ಕಾರಣ ಏನು? ಆಮ್ಲಜನಕ, ರಿಕ್ತ ರಕ್ತ, ಸಮೃದ್ಧ ರಕ್ತನ ಏನಕ್ಕೆ ಬೇರ್ಪಡಿಕೆ ಮಾಡಬೇಕು? ಇದೆಲ್ಲ ಪ್ರಮುಖ ಪ್ರಶ್ನೆಗಳಾಗಿರುತ್ತೆ. ಹಾಗೂ ಇದನ್ನ ನೀವು ನಮ್ಮ ನೋಟ್ಸ್ ಹಾಗೂ PYQsನಲ್ಲಿ ಈ ಉತ್ತರಗಳನ್ನ ನೋಡಬಹುದು. ನಾನು ಹೇಗೆ ನೀವು ನೋಟ್ಸ್ ಹಾಗೂ PYQsನ ಆಕ್ಸೆಸ್ ಮಾಡಬಹುದು ಅಲಾಂಗ್ ವಿತ್ ಲಿಸ್ಟ್ ಆಫ್ ಡಯಾಗ್ರಾಮ್ಸ್ನ ಈ ವಿಡಿಯೋ ಕೊನೆಯಲ್ಲಿ ಹೇಳ್ತೀನಿ. ಓಕೆ, ಸೊ ಐ ವಾಂಟ್ ಯು ಟು ವಾಚ್ ದಿಸ್ ವಿಡಿಯೋ ವಿತೌಟ್ ಫೇಲ್ ಟಿಲ್ ದ ಎಂಡ್. ಓಕೆನಾ ಮಕ್ಕಳ? ಓಕೆ, ನೆಕ್ಸ್ಟ್ ಚಾಪ್ಟರ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್ ಏನಿದೆ ಇದರಲ್ಲಿ ಪ್ಲಾಂಟ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನ್, ಹ್ಯೂಮನ್ ಕಂಟ್ರೋಲ್ ಆ್ಯಂಡ್ ಕೋಆರ್ಡಿನೇಷನಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಯಾವುದು ಅಂತ ಅದೇ ಆರ್ಡರಲ್ಲಿ ತೆಗೆದ್ಬಿಟ್ಟು ಹಾಕಿದ್ದೀನಿ. ಓಕೆ, ಅಂದರೆ ಸಸ್ಯಗಳಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ ಹಾಗೂ ಮಾನವರಲ್ಲಿ ನಿಯಂತ್ರಣ ಮತ್ತು ಸಹಭಾಗಿತ್ವ, ಅದೇ ಕ್ರಮದಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬರಬಹುದು, ಯಾವ ಪರಿಕಲ್ಪನೆಗಳಿಂದ ಬರಬಹುದು ಅಂತ ನಾನು ಇಲ್ಲಿ ಹಾಕಿದ್ದೀನಿ. ಸೊ ಈಗಲೇ ಸ್ಕ್ರೀನ್ಶಾಟ್ ತಗೋಬಹುದು ಅಥವಾ ಇದೇ PPTಯ PDF ಏನಿದೆ ಅದನ್ನು ನಾನು ಪಿನ್ಡ್ ಕಾಮೆಂಟ್ ಅಥವಾ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ, ನೀವು ಆಕ್ಸೆಸ್ ಮಾಡಬಹುದು. ಓಕೆ, ನೆಕ್ಸ್ಟ್ ಹೌ ಡು ಆರ್ಗ್ಯಾನಿಸಮ್ಸ್ ರೀಪ್ರೊಡ್ಯೂಸ್ ಇಂದ ಒಂದಷ್ಟು ಕಾನ್ಸೆಪ್ಟ್ಸ್ ಅಲ್ಲಿ ಪದೇ ಲೈಕ್ ಪ್ಲೆಸೆಂಟಾ ಇರ್ಬೋದು, ಮೆನ್ಸ್ಟ್ರುಯೇಷನ್ ಇರ್ಬೋದು, ಬ್ಯಾಕ್ಟೀರಿಯಲ್ ವೈರಲ್ STDs ಇರ್ಬೋದು, ಇದ್ರ ಬಗ್ಗೆ ಎಲ್ಲ ತುಂಬಾನೇ ಕ್ವೆಶನ್ಸ್ ಕೇಳಿದ್ದಾರೆ. DNA ರೆಪ್ಲಿಕೇಶನ್ ಹೇಗೆ ಕನ್ಸಿಸ್ಟೆಂಟ್ ಆಗಿರುತ್ತೆ, ಸೆಕ್ಷುವಲ್ ರಿಪ್ರೊಡಕ್ಷನ್ ಇಂದ ಟೈಪ್ಸ್ ಹಾಗೂ ಎಕ್ಸಾಂಪಲ್ಸ್, ಈ ರೀತಿಯ ಪ್ರಶ್ನೆಗಳು ತುಂಬಾನೇ ಜಾಸ್ತಿ ಸತಿ ಕೇಳಿದ್ದಾರೆ. DNA ಸ್ವಪ್ರತೀಕರಣದಲ್ಲಿ ಸ್ಥಿರತೆ ಆಗಿರ್ಬೋದು, ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಗಳಾಗಿರ್ಬೋದು, ಜರಾಯು, ಋತುಚಕ್ರ, ಪ್ರೌಢಾವಸ್ಥೆ ಹದಿಹರಿಯದಲ್ಲಿ ಆಗುವಂತಹ ಬದಲಾವಣೆಗಳು ಅಥವಾ ಶಸ್ತ್ರಚಿಕಿತ್ಸಾ ಗರ್ಭ ನಿರೋಧಕಗಳು, ಈ ರೀತಿಯ ಪರಿಕಲ್ಪನೆಗಳಿಂದ ತುಂಬಾನೇ ಸತಿ ಪ್ರಶ್ನೆ ಕೇಳಿದ್ದಾರೆ. ಜರಾಯು ಅಂತೂ ನಿಮ್ಮ ಮಂಡಳಿಯ ಒನ್ ಆಫ್ ದ ಮೋಸ್ಟ್ ಫೇವ್ರೆಟ್ ಕ್ವೆಶನ್ಸ್ ಆಗಿರುತ್ತೆ. ಓಕೆ, ಸೊ ದೀಸ್ ಆರ್ ದ ಕಾನ್ಸೆಪ್ಟ್ಸ್. ಇನ್ನೊಂದು ಹೆರಿಡಿಟಿ ಚಾಪ್ಟರ್ ತುಂಬಾ ದೊಡ್ಡದು, ಆದರೆ ಕ್ವೆಶನ್ಸ್ ತುಂಬಾ ಸ್ಪೆಸಿಫಿಕ್ ಏರಿಯಾಸ್ ಇಂದ ಬರುತ್ತೆ. ಹೆರಿಡಿಟಿಯಲ್ಲಿ ಎಸ್ಪೆಷಲಿ ಪರ್ಟಿಕ್ಯುಲರ್ಲಿ ಮೋನೋ ಹೈಬ್ರಿಡ್ ಅಥವಾ ಡೈ ಹೈಬ್ರಿಡ್ ಕ್ರಾಸ್ ಫಿಕ್ಸ್ಡ್ ಕ್ವೆಶನ್ ಮಕ್ಕಳ ಬಂದೇ ಬರುತ್ತೆ. ಓಕೆ, ಆಲ್ಮೋಸ್ಟ್ 95% ಅಕ್ಯುರಸಿಯಿಂದ ನಾನು ಹೇಳ್ತೀನಿ ಮೋನೋ ಹೈಬ್ರಿಡ್ ಡೈ ಹೈಬ್ರಿಡ್ ಕ್ರಾಸನ್ನ ಒಂದು ಕ್ವೆಶನ್ ಅಟ್ಲೀಸ್ಟ್ ಬಂದೇ ಬರುತ್ತೆ. ಓಕೆ, ಸೊ ಇದರೊಟ್ಟಿಗೆ ಸೆಕ್ಸ್ ಡಿಟರ್ಮಿನೇಷನ್ ಏನಿದೆ ಇದು ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ. ಇದು ಬಿಟ್ಟರೆ ಅಪ್ಲಿಕೇಶನ್ ಕ್ವೆಶನ್ಸ್ ವೈಸ್ ನಿಮಗೆ ಲಾಸ್ನ ಕೇಳ್ಬೋದು, ಡಾಮಿನೆನ್ಸ್, ಸೆಗ್ರಿಗೇಷನ್, ಈ ಲಾಸ್ನ ಅಪ್ಲಿಕೇಶನ್ ಕ್ವೆಶನ್ಸ್ ಕೇಳ್ಬೋದು. ಬಟ್ ಮೋನೋ ಹೈಬ್ರಿಡ್ ಅಥವಾ ಡೈ ಹೈಬ್ರಿಡ್ ಕ್ರಾಸಿಂದ ಕ್ವೆಶನ್ ಅಂತೂ ಕೇಳ್ತಾರೆ. ಆಯ್ತಾ? ಅನುವಂಶೀಯತೆ ಅಧ್ಯಾಯ ಏನಿದೆ ಇದರಲ್ಲಿ ನಿಮಗೆ ಒಂದು ಏಕತಳೀಕರಣ ಅಥವಾ ಒಂದು ದ್ವಿತಳೀಕರಣದ ಸಂಕರಣದ ಪ್ರಶ್ನೆ ಏನಿದೆ ಖಡಾಖಂಡಿತವಾಗಿ ಬರುತ್ತೆ. 95% ಏನಿದೆ, 95 ಅಂದರೆ ಪರ್ಸೆಂಟ್ ಅಲ್ವಾ, ಇಷ್ಟು ಆತ್ಮವಿಶ್ವಾಸದಿಂದ ನಾನು ಹೇಳಬಲ್ಲೆ. ಓಕೆ, ಒಂದು ಏಕತಳೀಕರಣ ಅಥವಾ ಒಂದು ದ್ವಿತಳೀಕರಣದ ಸಂಕರಣ ಸಮಸ್ಯೆ ಏನಿದೆ ಇದನ್ನ ಕೊಡ್ತಾರೆ ನಿಮಗೆ. ಇದನ್ನ ಬಿಟ್ರೆ ಲಿಂಗ ನಿರ್ಧಾರಣೆ ಏನಿದೆ ಇದ್ರ ಬಗ್ಗೆ ಪ್ರಶ್ನೆಗಳು ಬರ್ಬೋದು. ಮಗು ಗಂಡ ಯಾವಾಗ ಆಗತ್ತೆ, ಹೆಣ್ಣು ಯಾವಾಗ ಆಗತ್ತೆ, ಯಾವ ವರ್ಣತಂತು ಇರ್ಬೋದು, ಈ ರೀತಿಯ ಪ್ರಶ್ನೆನ ಖಡಾಖಂಡಿತವಾಗಿ ಕೇಳ್ಬೋದು ನಿಮಗೆ.
ಇದು ಬಿಟ್ಟರೆ ಆರ್ ಎನ್ವೈರ್ನ್ಮೆಂಟ್ ತುಂಬ ಪುಟಾಣಿ ಚಾಪ್ಟರ್, ಬರೀ 3 ಮಾರ್ಕ್ಸಿನ ಕ್ವೆಶನ್ಸ್ ನಿಮಗೆ ಕೇಳ್ತಾರೆ. ಇದರಲ್ಲಿ ಯಾವ ಕಾನ್ಸೆಪ್ಟ್ಸಿಂದ ಕ್ವೆಶನ್ಸ್ ಕೇಳ್ಬೋದು ಅಂತ ನಿಮಗೆ ಹಾಕಿದ್ದೀನಿ. ಬಯೋಮ್ಯಾಗ್ನಿಫಿಕೇಶನ್ ಆಗಿರ್ಬೋದು, 10% ಲಾ ಎನರ್ಜಿದು ಲಾ ಏನಿದೆ ಇದರಲ್ಲಿ ತುಂಬಾ ಕ್ವೆಶನ್ಸ್ ಕೇಳ್ತಾರೆ ಆಯಿತಾ. ಎನರ್ಜಿ ಹೇಗೆ ಕಡಿಮೆ ಆಗುತ್ತೆ ಅಥವಾ ಬಯೋಮ್ಯಾಗ್ನಿಫಿಕೇಷನಲ್ಲಿ ಕೆಮಿಕಲ್ಸ್ ಹೇಗೆ ಜಾಸ್ತಿ ಆಗುತ್ತೆ, ಈ ರೀತಿಯ ಪ್ರಶ್ನೆಗಳನ್ನ ನ್ಯೂಮರಿಕಲ್ ಕ್ವೆಶನ್ಸ್ನ ಕೂಡ ನಿಮಗೆ ಕೇಳಬಹುದು. ಓಕೆನಾ ಮಕ್ಕಳ. 10% ನಿಯಮ ಆಗಿರ್ಬೋದು, ಜೈವಿಕ ಸಂವರ್ಧನೆ ಏನಿರ್ಬೋದು, ಇದರಲ್ಲಿ ರಾಸಾಯನಿಕಗಳು ಹೇಗೆ ಜಾಸ್ತಿ ಆಗ್ತವೆ, ಶಕ್ತಿ ಹೇಗೆ ಕಡಿಮೆ ಆಗುತ್ತೆ ಪೋಷಣ ಸ್ತರಗಳಲ್ಲಿ, ಈ ರೀತಿಯ ಪ್ರಶ್ನೆಗಳನ್ನ ಅತಿ ಹೆಚ್ಚು ಕೇಳಿದ್ದಾರೆ ನಿಮಗೆ. ಸೊ ದಯವಿಟ್ಟು ಆಹಾರ ಸರಪಳಿ, ಆಹಾರ ಜಾಲ ಏನಿದೆ, ಓಝೋನ್ ಏನಿದೆ, ಇದು ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಆಗಿರುತ್ತೆ. ಸೊ ಆಲ್ ಆಫ್ ದೀಸ್ ಕಾನ್ಸೆಪ್ಟ್ಸ್ ಆರ್ ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಫಾರ್ ಯೋರ್ ಪ್ರಿಪ್ರೇಷನ್. ಸೊ ಈ ಕಾನ್ಸೆಪ್ಟ್ಸ್ನ ಮಿಸ್ ಮಾಡದೆ ಓದ್ಕೊಳ್ಳಿ. ಓಕೆನಾ. ನೆಕ್ಸ್ಟ್, ಹೌ ವೆಲ್ ಪರೀಕ್ಷೆ ಹೆಲ್ಪ್ ಯು ಇನ್ ಯೋರ್ ಪ್ರಿಪ್ರೇಷನ್. ಮ್ಯಾಮ್ ಕಾನ್ಸೆಪ್ಟ್ಸ್ನ ಮಾತ್ರ ಹೇಳಿಬಿಟ್ರಿ, ಇದನ್ನು ಹೇಗೆ ನಾವು ಓದ್ಕೋಬೇಕು. ನೀವು ಪ್ರಿಪ್ರೇಟ್ರಿ ಮಾಡೆಲ್ ಕ್ವೆಶನ್ ಪೇಪರ್ಸ್ ಇದನ್ನೆಲ್ಲ ಸಾಲ್ವ್ ಮಾಡಿರ್ತೀರ ಅಲ್ವಾ, ಯಾವ ಕಾನ್ಸೆಪ್ಟ್ಸ್ ಯಾವ ಚಾಪ್ಟರ್ಸಲ್ಲಿ ಸ್ಟ್ರಗಲ್ ಮಾಡ್ತಿದ್ದೀರಾ ಅಂತ ನೀವು ತಿಳ್ಕೊಬೇಕು. ಓಕೆ, ಆ ಕಾನ್ಸೆಪ್ಟ್ಸ್ದು ಒನ್ ಶಾಟ್ ಹಾಗೂ ಸಮ್ಮರಿ ವಿಡಿಯೋಸ್ನ ನೀವು ನೋಡಬೇಕಾಗತ್ತೆ. ಸೊ ಹೋಮ್ ಸೆಕ್ಷನ್ ಇದೆ, ಪರೀಕ್ಷೆ ಯೂಟ್ಯೂಬ್ ಚಾನಲಿಗೆ ಬಂದಾಗ SSLC ಪರೀಕ್ಷೆ ಅಂತ ಟೈಪ್ ಮಾಡ್ತೀರಾ, ಯೂಟ್ಯೂಬ್ ಚಾನಲಿಗೆ ಬಂದಾಗ ಹೋಮ್ ಸೆಕ್ಷನ್ ಅಡಿಯಲ್ಲಿ ನಿಮಗೆ ಒನ್ ಶಾಟ್ ವಿಡಿಯೋಸ್, ಹೋಮಿನ ವಿಭಾಗ ಏನಿದೆ, ಇಲ್ಲಿ ಹೋಮ್ ಅಂತ ಕಾಣ್ತಿದೆ ಅಲ್ವಾ, ಮನೆ, ಹೋಮ್. ಓಕೆ, ಸೊ ಇಲ್ಲಿ ನೀವು ಸ್ಕ್ರೋಲ್ ಮಾಡಿದ್ರೆ ಒನ್ ಶಾರ್ಟ್ಸ್ನ ಪ್ಲೇ ಲಿಸ್ಟ್ ನಿಮಗೆ ಸಿಗತ್ತೆ. ಒನ್ ಶಾಟ್ ತುಂಬ ಉದ್ದ ಇದೆ ಮ್ಯಾಮ್, ನನಗೆ ಟೈಮ್ ಎಲ್ಲ ಓದ್ಕೊಳ್ಳೋಕ್ಕೆ ಅನ್ನೋರಿಗೆ ಚಿಕ್ಕದಾಗಿ, ಇನ್ನೂ ಬ್ರೀಫ್ ಆಗಿ, ಇನ್ನೂ ಸಂಕ್ಷಿಪ್ತವಾಗಿ ನಾವು ಸಮ್ಮರಿ ವಿಡಿಯೋಸ್ನ ಮಾಡಿದ್ದೀವಿ. ಸಮ್ಮರಿ ವಿಡಿಯೋಸ್ ಕೂಡ ಸೈನ್ಸಿನ ಪ್ಲೇ ಲಿಸ್ಟ್ ಏನಿದೆ ನಿಮಗೆ ಈ ರೀತಿ ಕಾಣಿಸ್ಕೊಳ್ಳುತ್ತೆ. ಅವಿನಾಶ್ ಸರಿನ ಮುಖ ಏನಿದೆ ನಿಮಗೆ ಸೈನ್ಸ್ ಪ್ಲೇ ಲಿಸ್ಟಲ್ಲಿ ಕಾಣಿಸ್ಕೊಳ್ಳುತ್ತೆ. ಒನ್ ಶಾಟಲ್ಲಿ ನನ್ನ ಮುಖ ಹಾಗೂ ಒಂದು ಹೃದಯ, ನಾನು ನಿಮಗೆ ಕೊಡ್ತಿರುವಂತಹ ಹೃದಯ ಏನಿದೆ ಕಾಣಿಸ್ಕೊಳ್ಳುತ್ತೆ. ಓಕೆ, ಸೊ ಈ ರೀತಿ ಓದ್ಬೋದು. ಅಥವಾ ಮ್ಯಾಮ್ ಯೂಟ್ಯೂಬ್ ನನಗೊಂದು ದೊಡ್ಡ ತಲೆನೋವು ಮ್ಯಾಮ್, ನನಗೆ ಯೂಟ್ಯೂಬ್ ಇಷ್ಟ ಆಗಲ್ಲ, ಆ್ಯಡ್ಸ್ ಬರ್ತಿರ್ತವೆ, ಏನೇನೋ ರೀಲ್ಸ್ ಸ್ಕ್ರೋಲ್ ಮಾಡಿಬಿಡ್ತೀನಿ, ನನಗೆ ಯೂಟ್ಯೂಬ್ ಇಷ್ಟ ಆಗಲ್ಲ ಅಂತಾನು ಒಂದಷ್ಟು ಸ್ಟೂಡೆಂಟ್ಸ್ ಹೇಳ್ಬೋದು. ಸೊ ನಿಮಗೋಸ್ಕರ ನಾವೇನು ಮಾಡಿದ್ದೀವಿ, ಆ್ಯಪ್ ಇದೆ, ಪರೀಕ್ಷೆ ಆ್ಯಪ್ ಇದೆ. ಪರೀಕ್ಷೆ ಆ್ಯಪ್ನ ಪ್ಲೇ ಸ್ಟೋರ್ ಏನಿರುತ್ತೆ ಅದರಲ್ಲಿ ಹೋಗಿ ನೀವು ಡೌನ್ಲೋಡ್ ಮಾಡ್ಕೋಬೋದು. ಓಕೆ, ಆ್ಯಂಡ್ರಾಯ್ಡ್ ಫೋನ್ಸಿಗೆ ಪರೀಕ್ಷೆ ಆ್ಯಪ್ ಇದೆ. ಫೋನ್ ನಂಬರ್ನ ಯೂಸ್ ಮಾಡ್ಕೊಂಡು ರಿಜಿಸ್ಟರ್ ಆಗ್ಬೋದು ಪರೀಕ್ಷೆ ಆ್ಯಪ್ನಲ್ಲಿ. ನಿಮ್ಮ ಮೀಡಿಯಮ್, ನೀವು ಇಂಗ್ಲೀಷ್ ಮೀಡಿಯಮ್ ಆಗಿದ್ರೆ ಇಂಗ್ಲೀಷ್ ಮೀಡಿಯಮ್, ಕನ್ನಡ ಮೀಡಿಯಮ್ ಆಗಿದ್ರೆ ಕನ್ನಡ ಮೀಡಿಯಮ್, ಇದನ್ನು ಹೋಮ್ ಸೆಕ್ಷನಲ್ಲಿ ನೀವು ಚೂಸ್ ಮಾಡ್ಬೋದು. ಓಕೆನಾ ಮಕ್ಕಳ. ಅದಾದಮೇಲೆ ಸ್ಟಡಿ ಸೆಕ್ಷನ್ ಅಂತ ಬರುತ್ತೆ. ಹೀಗೆ ಸೆಕ್ಷನ್ ಅಂದ್ರೇನು, ಆ್ಯಪಿನ ಕೆಳಭಾಗದಲ್ಲಿ ಹಿಂಗೆ ಐಕನ್ಸ್ ಇರುತ್ತೆ. ಓಕೆ, ಮೊದಲನೆಯ ಐಕನ್ ಹೋಮ್ ಆಗಿರುತ್ತೆ, ಎರಡನೆಯ ಐಕನ್ ಸ್ಟಡಿ ಆಗಿರುತ್ತೆ, ಕೆಳಗಿನ ಭಾಗದಲ್ಲಿ ಕಾಣಿಸುತ್ತೆ. ಈ ಸ್ಟಡಿ ಸೆಕ್ಷನ್ ಏನಿದೆ ಅದರಲ್ಲಿ ಚಾಪ್ಟರ್ ವೈಸ್ ನೋಟ್ಸ್, ವಿಡಿಯೋಸ್ ಆ್ಯಂಡ್ PYQs ನಿಮಗೆ ಸಿಗತ್ತೆ. ಎಲ್ಲಿ, ನಮ್ಮ ಪರೀಕ್ಷೆ ಆ್ಯಪಿನಲ್ಲಿ. ಓಕೆ, ಅದು ಬಿಟ್ಟರೆ ಪ್ರಾಕ್ಟಿಸ್ ಸೆಕ್ಷನಲ್ಲಿ MCQs ಇರುತ್ತೆ, ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್. ಪ್ರಾಕ್ಟಿಸ್ಗೋಸ್ಕರ ಚಾಪ್ಟರ್ ವೈಸ್ MCQsನ ನಾವು ಕೊಟ್ಟಿದ್ದೀವಿ. ಅಧ್ಯಾಯವಾರಿ ಬಹು ಆಯ್ಕೆಯ ಪ್ರಶ್ನೆಗಳನ್ನ ನಾವು ಪ್ರಾಕ್ಟೀಸ್, ಅಭ್ಯಾಸ ವಿಭಾಗ ಏನಿದೆ, ಪ್ರಾಕ್ಟೀಸ್ ಅಂತ ಕಾಣಿಸುತ್ತೆ ನಿಮಗೆ, ಅದರಲ್ಲಿ ಕೊಟ್ಟಿದ್ದೀವಿ. ಅದು ನಿಮಗೆ ಪರೀಕ್ಷೆ ಆ್ಯಪ್ನಲ್ಲಿ ಸಿಗುತ್ತೆ. ಲೈವ್ ಸೆಕ್ಷನ್ ಅಂತ ಕೂಡ ಇದೆ, ಅದರಲ್ಲಿ ಮುಂದೆ ಬರುವಂತಹ ಲೈವು, ಹಿಂದೆ ನಡೆದಿರುವಂತಹ ಲೈವು, ಅಪ್ಕಮಿಂಗ್ ಕಂಪ್ಲೀಟೆಡ್ ಲೈವ್ಸ್ ಅಂತ ಲೈವ್ ಸೆಕ್ಷನ್ ಇದೆ. ಇಲ್ಲಿ ಹೋಗಿ ನೀವು ಲೈವ್ಸ್ನ ನೋಡ್ತೀರಾ ಅಂದರೆ ಆ್ಯಡ್ಸ್ ಬರೋದಿಲ್ಲ, ಲೈವಿನ ನಡುವೆ ಆ್ಯಡ್ಸು ಯಾವುದೇ ಕಾರಣಕ್ಕೆ ಪರೀಕ್ಷೆ ಆ್ಯಪಿನಲ್ಲಿ ಬರೋದಿಲ್ಲ. ಓಕೆ, ಅದು ಬಿಟ್ಟರೆ ಇನ್ನೊಂದು ಸ್ಟಡಿಯಲ್ಲಿ ಪ್ರಚಂಡರು ಸೆಕ್ಷನ್ ಅಂತ ಇದೆ. ಚಾಪ್ಟರ್ ವೈಸ್ ನೋಟ್ಸ್ ಆ್ಯಂಡ್ ವಿಡಿಯೋಸ್ ಅಡಿಗೆ ಪ್ರಚಂಡರು ಸೆಕ್ಷನ್ ಅಂತ ಇದೆ. ಇದರಲ್ಲಿ ಏನಿದೆ ಅಂದರೆ ನಿಮ್ಮ FA ಟೆಸ್ಟ್ಸಲ್ಲಿ ಆಗಿದಂತಹ ಕ್ವೆಶನ್ಸ್ ಇರ್ಬೋದು, SA 1 ಎಕ್ಸಾಮಲ್ಲಿ ಆಗಿದಂತಹ ಕ್ವೆಶನ್ಸ್ ಇರ್ಬೋದು, ವಿಡಿಯೋಸು, ಲೈವ್ಸು, ಮತ್ತು ಹೇಗೆ ಓದ್ಕೋಬೇಕು, ಹೌ ಟು ಸ್ಟಡಿ ಅನ್ನೋ ಒಂದು ಸೆಕ್ಷನ್ ಇದೆ ಪ್ರಚಂಡರು ಕಾಲಮ್ ಕೆಳಗೆ. ಓಕೆ, ಪ್ರಚಂಡರು ಸೆಕ್ಷನ್ನಿನ ಅಡಿಗೆ ಹೌ ಟು ಸ್ಟಡಿ ಅಂತ ಒಂದು ಸೆಕ್ಷನ್ ಇದೆ. ಅದರಲ್ಲಿ ನಾವು ಹೇಗೆ ನೀವು ಓದ್ಕೋಬೇಕು, ಕಷ್ಟ ಆಗ್ತಿದೆ, ರಾತ್ರಿ ನಿದ್ದೆ ಬರ್ತಿದೆ, ರಿವಿಷನ್ ಕಷ್ಟ ಆಗ್ತಿದೆ, ನಾನು ಬೆಳಗ್ಗೆ ಎದ್ದು ಓದ್ಕೋಬೇಕು, ಈ ರೀತಿಯ ಪ್ರಾಬ್ಲಮ್ಸ್ ಇರುತ್ತೆ ಅಲ್ವಾ, ಅದಕ್ಕೆಲ್ಲಾನು ನಾವು ಸ್ಟ್ರಾಟಜಿ ವಿಡಿಯೋಸ್ನ ಮಾಡಿದ್ದೀವಿ. ಬೆಳಗ್ಗೆ ಎದ್ದೋಳ್ಬೇಕಾ, ಹೇಗೆ ಎದ್ದೋಳ್ಬೇಕು, ರಾತ್ರಿ ಎದ್ಬಿಟ್ಟು ಓದಬೇಕಾ, ಹೇಗೆ ಓದಬೇಕು, ನೆನಪಾಗ್ತಿಲ್ವಾ, ಹೇಗೆ ನೆನಪಿಟ್ಕೊಳ್ಳೋದು, ರಿವಿಷನ್ ಗೊತ್ತಾಗ್ತಿಲ್ವಾ, ಹೇಗೆ ರಿವೈಸ್ ಮಾಡೋದು, ಇದನ್ನೆಲ್ಲ ನಾವು ಹೌ ಟು ಸ್ಟಡಿ ಸೆಕ್ಷನಲ್ಲಿ ಹಾಕಿಟ್ಟಿದ್ದೀವಿ. ನಿಮಗೆ ಈಸಿ ಆಗಲಿ, ನೀವು ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬಾರ್ದು ಅಂತ ನಾವು ಟೈಮ್ ಸ್ಪೆಂಡ್ ಮಾಡಿ ಈ ಸೆಕ್ಷನ್ಸ್ನ ಕ್ರಿಯೇಟ್ ಮಾಡಿದ್ದೀವಿ. ಹೋಗಿ ಪರೀಕ್ಷೆ ಆ್ಯಪ್ನ ಯೂಟಿಲೈಸ್ ಮಾಡ್ಕೊಳ್ಳಿ, ಡೂ ಇಟ್ ನಾವ್. ಓಕೆನಾ. ನಿಮಗೆ ಪರೀಕ್ಷೆ ಆ್ಯಪ್ ಡೌನ್ಲೋಡ್ ಮಾಡೋಕ್ಕೆ ಕಷ್ಟ ಆಗ್ತಿದೆ ಅಂದರೆ ನಾನು ಏನು ಮಾಡ್ತೀನಿ, ಕಾಮೆಂಟ್ ಸೆಕ್ಷನ್ ಏನಿದೆ ಅದರಲ್ಲಿ ಪರೀಕ್ಷೆ ಆ್ಯಪ್ನ ಲಿಂಕ್ನ ಕೊಡ್ತೀನಿ, ಬರೀ ಆ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ನೀವು ಹೋಗ್ಬಿಟ್ಟು ಪರೀಕ್ಷೆ ಆ್ಯಪ್ನ ಡೌನ್ಲೋಡ್ ಮಾಡ್ಕೋಬೋದು. ಓಕೆನಾ ಮಕ್ಕಳ. ಸೊ ತಡ ಮಾಡಬೇಡಿ, ಡೂ ಇಟ್ ರೈಟ್ ಅವೇ ಆ್ಯಂಡ್ ಡೋಂಟ್ ವೇಸ್ಟ್ ಎನಿ ಮೋರ್ ಟೈಮ್. ಲೆಸ್ ದೆನ್ 10 days ಇದೆ ನಿಮ್ಮ ಬೋರ್ಡ್ ಎಕ್ಸಾಮಿಗೆ, ಸೈನ್ಸ್ ಬೋರ್ಡ್ ಎಕ್ಸಾಮಿಗೆ 23ನೇ ತಾರೀಕು. ಸೊ
ಇನ್ನೊಂದು ನಮ್ಮ ಪರೀಕ್ಷೆ ಕಡೆಯಿಂದ ಇನ್ನೂ ಏನು ಸಪೋರ್ಟ್ ಸಿಗುತ್ತೆ ನಿಮಗೆ, ಮ್ಯಾಮ್ ಸಾಕು ಕೈಯೆಲ್ಲ ತುಂಬೋಯ್ತು ಮ್ಯಾಮ್ ಅಂದ್ರೂ ಅದ್ರ ಮೇಲೆ ಇನ್ನೊಂದಷ್ಟು ಗಿಫ್ಟ್ಸ್ನ ಕೊಡ್ತೇವೆ ನಾವು. ವಾಟ್ ಆರ್ ವಿ ಡೂಯಿಂಗ್? ನಿಮ್ಮ 18ನೇ ಮಾರ್ಚ್ ಏನಿದೆ ಪ್ರೀವಿಯಸ್ ಎಕ್ಸಾಮ್ ಮುಗಿಯುತ್ತೆ, 23rd ಮಾರ್ಚ್ ನಿಮ್ಮ ಸೈನ್ಸ್ ಎಕ್ಸಾಮ್ ಇರುತ್ತೆ. ಸೊ 18th ಮಾರ್ಚ್ ಈವ್ನಿಂಗ್ 7:30 PM ಐ ಆಮ್ ಗೋಯಿಂಗ್ ಟು ಕಂಡಕ್ಟ್ ಅ ಲೈವ್. ಆ ಲೈವಲ್ಲಿ ಏನು ಹೇಳ್ತೀನಿ, ಉಳಿದಿರುವಂಥ 4 ದಿನದಲ್ಲಿ ನೀವು ಹೇಗೆ ಪ್ರಿಪೇರ್ ಆಗಬೇಕು, ನಿಮ್ಮ ಸ್ಟ್ರಾಟಜಿ ಏನಿರಬೇಕು, ನಿಮ್ಮ ಮೈಂಡ್ ಸೆಟ್ ಏನಿರಬೇಕು, ಯಾವ ರಿಸೋರ್ಸಸ್ನ ಯೂಟಿಲೈಸ್ ಮಾಡ್ಕೊಂಡು ನೀವು ಪ್ರಿಪೇರ್ ಆಗಬೇಕು ಅಂತ ಈ ಲೈವ್ನಲ್ಲಿ ನಾನು ಹೇಳ್ತೀನಿ 18ನೇ ಮಾರ್ಚು. ನೆಕ್ಸ್ಟ್ ದಿನ 19ನೇ ಮಾರ್ಚು 7 ಗಂಟೆಗೆ ಇರುವಂತಹ ಲೈವು ಫೈನಲ್ ಪುಷ್ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್. ಸೊ ಅತ್ಯಂತ ಪ್ರಮುಖ ಪ್ರಶ್ನೆಗಳನ್ನ ನಿಮ್ಮ ಮಂಡಳಿ ಪರೀಕ್ಷೆಗಳು ಹಿಂದೆ ಆಗಿರುವಂತಹ ಪರೀಕ್ಷೆಗಳಲ್ಲಿ ತೆಗೆದಿರುವಂತಹ ಮೋಸ್ಟ್ ಇಂಪಾರ್ಟೆಂಟ್ ಕ್ವೆಶನ್ಸ್ನ ನಾನು 19th ಸಾಲ್ವ್ ಮಾಡ್ತೀನಿ. ಓಕೆ, ನೆಕ್ಸ್ಟು 20th ಏನಾಗುತ್ತೆ, ಬಯಾಲಜಿ ಹಾಗೂ ಕೆಮಿಸ್ಟ್ರಿಯ ಮ್ಯಾರಥಾನ್ಸ್ ನಡೆಯುತ್ತೆ, ಒಟ್ಟಿಗೆ ನಡೆಯುತ್ತೆ ಮಕ್ಕಳ. ಸೆಪ್ರೇಟ್ ಬಯಾಲಜಿ ಕೆಮಿಸ್ಟ್ರಿ ಇರೋದಿಲ್ಲ. ಕೆಮಿಸ್ಟ್ರಿನ ಮುಗಿಸ್ತೀನಿ, ಅದೇ ಲೈವ್ನಲ್ಲಿ ಬಯಾಲಜಿಯ ಮ್ಯಾರಥಾನ್ನ ನಾನು ಮಾಡ್ತೀನಿ. ಬೆಳಗ್ಗೆ 10 ಗಂಟೆ ಶುರುವಾಗುವಂಥ ಈ ಮ್ಯಾರಥಾನ್ 7 ಗಂಟೆ 8 ಗಂಟೆ ಎಷ್ಟು ಗಂಟೆಗಳಾದರೂ ನಡಿಬಹುದು, ನನಗೆ ಗೊತ್ತಿಲ್ಲ. ಸೊ ಈ ಮ್ಯಾರಥಾನ್ ಇದನ್ನು ನೋಡಿದ್ರೆ ನೀವು ಫುಲ್ಲಿ 100% ಪ್ರಿಪೇರ್ ಆಗ್ತೀರಾ ನಿಮ್ಮ ಬೋರ್ಡ್ ಎಕ್ಸಾಮಿಗೆ. ಓಕೆ, ನೆಕ್ಸ್ಟ್ ಡೇ 21st ಮಾರ್ಚ್ 2:30 PM ನಿಮ್ಮ ಫಿಸಿಕ್ಸಿನ ಮ್ಯಾರಥಾನ್ ನಡೆಯುತ್ತೆ. ಅದಾದಮೇಲೆ 22nd ಮಾರ್ಚ್ 5 PM ಲಾಸ್ಟ್ ಮಿನಿಟ್ ರಿವಿಷನ್. ಎಕ್ಸ್ಟ್ರೀಮ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್, ನಿಮ್ಮ ಡೌಟ್ಸ್ ಇರ್ಬೋದು, ಅದನ್ನೆಲ್ಲ ನಾವು ಕ್ಲಿಯರ್ ಮಾಡ್ತೀವಿ. ಅದು ಬಿಟ್ಟರೆ 23rd ಮಾರ್ಚ್ ನಿಮ್ಮ ಎಕ್ಸಾಮಿನ ದಿನ ಮಾರ್ನಿಂಗ್ 6 AM ಬೆಳಗ್ಗೆ 6 ಗಂಟೆಗೆ ಫೈನಲ್ ಅವರ್ ಡೌಟ್ ಸಾಲ್ವಿಂಗ್. ಫೈನಲ್ ನಿಮಗೆ ಯಾವುದೇ ಕ್ವೆಶನ್ಸ್ ಇದ್ದರೆ, ಯಾವುದೇ ಡೌಟ್ಸ್ ಇದ್ದರೆ ಅದನ್ನು ನಾವು ಕೂತ್ಕೊಂಡು ಸಾಲ್ವ್ ಮಾಡ್ತೀವಿ 6 ಗಂಟೆ ಬೆಳಗಿನ ಜಾವ. ಓಕೆ, ಎಸ್. ಸೊ ದೀಸ್ ವರ್ ದ ಥಿಂಗ್ಸ್ ಯು ಹ್ಯಾಡ್ ಟು ನೋ. ನಾನು ಸ್ಟಾರ್ಟಿಂಗಲ್ಲಿ ಹೇಳಿದೆ ಲಿಸ್ಟ್ ಆಫ್ ಡಯಾಗ್ರಾಮ್ಸ್ನ ಕೊಡ್ತೀನಿ ಅಂತ. ಇದು ನಿಮ್ಮ ಲಿಸ್ಟ್ ಆಫ್ ಡಯಾಗ್ರಾಮ್ಸ್ ಆಗಿರುತ್ತೆ. ನಿಮಗೆ ಡ್ರಾ ಮಾಡೋಕ್ಕೆ ಇಲ್ಲಿಂದಾನೇ ಬರೋದು. ನಾನು ಲಾಸ್ಟ್ ಯಾವುದೋ ಒಂದು ವಿಡಿಯೋಲಿ ಸ್ಟೂಡೆಂಟ್ ಬಂದು ಕೇಳಿದ್ರು, ಮ್ಯಾಮ್ ಇಲ್ಲಿಂದ ಬರಲಿಲ್ಲ ಅಂದರೆ ಬರಲ್ಲ, ನಾನೇ 100% ಗ್ಯಾರಂಟಿ ಕೊಡ್ತೀನಿ. ಇದನ್ನು ಬಿಟ್ಟರೆ ಡ್ರಾ ಮಾಡೋಕ್ಕೆ ಡಯಾಗ್ರಾಮ್ ಎಲ್ಲಿಂದಾನು ಕೇಳೋದಿಲ್ಲ. ಮೇ ಬಿ ಐಡೆಂಟಿಫೈ ಮಾಡೋಕ್ಕೆ, ಲೇಬಲಿಂಗ್ ಮಾಡೋಕ್ಕೆ ಕೇಳ್ಬೋದು, ಬಟ್ ಡ್ರಾ ಮಾಡೋಕ್ಕೆ ಇಲ್ಲಿಂದಾನೇ ಬರೋದು. 135% ಗ್ಯಾರಂಟಿಯಿಂದ ಹೇಳ್ತಿದ್ದೀನಿ, ಇಲ್ಲಿಂದಾನೇ ಬರುತ್ತೆ. ನಿಮಗೆ ಕಾಣಿಸ್ತಿಲ್ಲ ಅಂದರೆ, ತುಂಬ ಬ್ಲರಿ ಆಗ್ತಿದೆ ಅಂದರೆ ರೆಸಲ್ಯೂಷನ್ನ ಜಾಸ್ತಿ ಮಾಡ್ಕೊಳ್ಳಿ. ಆ್ಯಂಡ್ ಕ್ವೆಶನ್ ಮಾಡಬೇಡಿ ಮ್ಯಾಮ್ 24-25 ಲಿಸ್ಟ್ ಇದು 26ಗೂ ಅಪ್ಲೈ ಆಗುತ್ತಾ? ಎಸ್, 2026ಗೂ ಅಪ್ಲೈ ಆಗುತ್ತೆ. ನಿಮ್ಮ ಬೋರ್ಡ್ 2024-25 ಸ್ಟೂಡೆಂಟ್ಸಿಗೆ ಇದು ಕೊಟ್ಟಿದ್ರಲ್ವಾ, ಬ್ಲೂ ಪ್ರಿಂಟ್ ಕೊಟ್ಟಿದ್ರಲ್ವಾ, ಅದರಿಂದ ತೆಗೆದು ಹಾಕಿರುವಂಥ ಕ್ವೆಶನ್ ಇದು. ನಾನೇ ಸೃಷ್ಟಿ ಮಾಡಿದ್ದಲ್ಲ, ನಾನೇ ಫ್ಯಾಬ್ರಿಕೇಟ್ ಮಾಡಿದ್ದಲ್ಲ, ಲೆಜಿಟ್ ಏನು ಕರೆಕ್ಟ್ ಪ್ರೂವನ್ ಡಾಕ್ಯುಮೆಂಟಿಂದ ತೆಗೆದಿರೋದು. ಓಕೆ, ಸೊ ಕನ್ನಡ ಮಾಧ್ಯಮದ ಮಕ್ಕಳಿಗೆ ಇದು ನಿಮ್ಮ ರೇಖಾಚಿತ್ರಗಳ ಪಟ್ಟಿಯಾಗಿರುತ್ತೆ. ಕಾಣಿಸ್ತಿಲ್ಲ ಅಂದರೆ ದಯವಿಟ್ಟು ನಿಮ್ಮ ಲ್ಯಾಪ್ಟಾಪ್ ಅಥವಾ ನಿಮ್ಮ ಫೋನಿನ ರೆಸಲ್ಯೂಷನ್ ಜಾಸ್ತಿ ಮಾಡ್ಕೊಳ್ಳಿ. 1080p ಅಥವಾ 720 ಪಿಕ್ಸೆಲ್ಸಲ್ಲಿ ನೋಡಿದ್ರೆ ಕ್ಲಿಯರ್ ಆಗಿ ಕಾಣಿಸುತ್ತೆ. ಓಕೆನಾ ಮಕ್ಕಳ? ಸೊ ಸೂಪರ್. ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಇನ್ನೇನು ಬಂದೇ ಬಿಡ್ತು, ಟೈಮೇ ಇಲ್ಲ. ಸೊ ಡೋಂಟ್ ವೇಸ್ಟ್ ಎನಿ ಮೋರ್ ಟೈಮ್. 14th ಈ ವಿಡಿಯೋ ಹೋಗ್ತಿದೆ. ಸೊ 4 ದಿನಗಳಲ್ಲಿ ನಿಮ್ಮ ಬೋರ್ಡ್ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಗೋ ಸಬ್ಸ್ಕ್ರೈಬ್ ಟು ಪರೀಕ್ಷೆ ನಾವು. ಮೇಕ್ ದ ಬೆಸ್ಟ್ ಯೂಟಿಲೈಸೇಷನ್ ಆಫ್ ವಾಟ್ ವಿ ಆರ್ ಪ್ರೊವೈಡಿಂಗ್ ಯು. ಫ್ರೀ ಆಗಿ ಎಷ್ಟೊಂದು ರಿಸೋರ್ಸಸ್ನ ಕೊಡ್ತಿದ್ದೀವಿ, ಯಾವುದೇ ಹಣ ತಗೊಳ್ಳದೆ ನಾವು ರಿಸೋರ್ಸಸ್ನ ಕೊಡ್ತಿದ್ದೀವಿ. ಈಗಲೇ ಹೋಗಿ ಸಬ್ಸ್ಕ್ರೈಬ್ ಆಗಿ, ವೇಸ್ಟ್ ಮಾಡ್ಕೋಬೇಡಿ ಆಪರ್ಚುನಿಟಿನ. ನಿಮಗೆ ಬಯಾಲಜಿಯಲ್ಲಿ ಟಫ್ ಆಗಿರುವಂಥ ಚಾಪ್ಟರ್ ಏನಿದೆ, ಐ ವಿಲ್ ಸ್ಟಡಿ ಲೈಫ್ ಪ್ರಾಸೆಸಸ್, ಐ ವಿಲ್ ಸ್ಟಡಿ ದಿಸ್ ಚಾಪ್ಟರ್ ಅಂತ ನೀವು ಕೆಳಗೆ ಕಾಮೆಂಟ್ ಮಾಡಬೇಕು. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್ ಫಾರ್ ಯೋರ್ ಎಕ್ಸಾಮ್ ಆ್ಯಂಡ್ ಐ ವಿಲ್ ಸಿ ಯು ಇನ್ ದ ನೆಕ್ಸ್ಟ್ ವಿಡಿಯೋ.